ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ 2:14 ಮತ್ತು 15ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಪ್ರಿಯವಾದವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಮರಣದ ಮೇಲೆ ಸೈತಾನನಿಗೆ ಅಧಿಕಾರವಿತ್ತು. ಇದನ್ನು ಯೋಬನ ಕುಟುಂಬದಲ್ಲಿ ನಡೆದ ಘಟನೆಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಇವತ್ತಿಗೂ ಮರಣಕ್ಕೆ ಹೆದರದವರು ಯಾರೂ ಇಲ್ಲ. ವಯಸ್ಸಾದವರು ಕೂಡ ಸಾಯಲು ಭಯಪಡುತ್ತಾರೆ. ಆದುದರಿಂದಲೇ ನಮ್ಮನ್ನು ಮರಣದ ಭಯದಿಂದ ಬಿಡುಗಡೆ ಮಾಡಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹೋದದ್ದು. ಶಿಲುಬೆಯ ಮೇಲೆ ಮರಣವನ್ನಪ್ಪಿದನು. ಆತನನ್ನು ಹೂಣಿಡಲಾಯಿತು ಮತ್ತು 3ನೆಯ ದಿನದಲ್ಲಿ ಮರಣವನ್ನು ಗೆದ್ದು ಮೃತ್ಯುಂಜಯನಾದನು. ಆದ ಕಾರಣ ಮರಣವು ನಮ್ಮ ಅಂತ್ಯವಲ್ಲ. ಮರಣದ ನಂತರ ಪುನರುತ್ಥಾನವಿದೆ. ಆ ಪುನರುತ್ಥಾನದ ಮೂಲಕವೇ ನಾವು ನಿರಂತರವಾಗಿ ಯೇಸುವಿನ ಜೊತೆಯಲ್ಲಿ ಜೀವಿಸಲಿದ್ದೇವೆ. ರಕ್ಷಿಸಲ್ಪಟ್ಟ ವಿಶ್ವಾಸಿಗಳಿಗೆ ಮತ್ತು ಯೇಸುವಿನೊಂದಿಗೆ ಒಂದಾದ ದೇವ ಮಕ್ಕಳಿಗೆ ಮರಣವನ್ನು ನೀಡಲು ಸೈತಾನನಿಗೆ ಸಾಧ್ಯವೇ ಇಲ್ಲ. ಏಕೆಂದರೆ ಮರಣ ಮತ್ತು ಪಾತಾಳದ ಮೇಲಿರುವ ಅಧಿಕಾರವು ಶಿಲುಬೆಯಲ್ಲಿ ಸತ್ತು ಬದುಕಿದ ಯೇಸುವಿನ ಕೈಯಲ್ಲಿದೆ. ಯೇಸು ಹೀಗೆ ಹೇಳಿದ್ದಾನೆ, ನಾನು ಸತ್ತಿದೆನು, ಆದರೆ ಇಗೋ ಯುಗಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನ ಬಳಿಯಲ್ಲಿ ಅವೆ. ಆದ್ದರಿಂದ ಶಿಲುಬೆಯ ರಕ್ತದ ಮೂಲಕ ಪವಿತ್ರಗೊಳಿಸಲ್ಪಟ್ಟ ನಮಗೆ ಮರಣವನ್ನು ನೀಡಲು ಸೈತಾನನಿಗೆ ಸಾಧ್ಯವಿಲ್ಲ. ಯಾವುದೇ ರೋಗ ರುಜಿನಗಳಾಗಲಿ ಆಪತ್ತು ವಿಪತ್ತುಗಳಾಗಲಿ ನಿಮ್ಮನ್ನು ತಟ್ಟಲಾರವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯವನು. ಆತನು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಈ ರೀತಿಯಾಗಿ ಶಿಲುಬೆಯಲ್ಲಿ ಪ್ರಕಟವಾದ ಯೇಸುವಿನ ಶಕ್ತಿಯನ್ನು ವಿಶ್ವಾಸಿಸಿ ಮರಣದ ಭಯದ ಮೇಲೆ ಜಯವನ್ನು ಪಡೆಯಿರಿ. ಈ ದೇವರು ಎಂದೆಂದಿಗೂ ದೇವರಾಗಿದ್ದಾನೆ. ಆತನು ಮರಣದ ಪರ್ಯಂತರ ನಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಹಾಗಾಗಿ ಈ ವಾಕ್ಯವನ್ನು ನಿಮ್ಮನ್ನು ಬಲಪಡಿಸಲಿ. ಭಯಪಡಬೇಡ್ರಿ, ದೃಢವಾಗಿರ್ರಿ. ದೇವರು ತಾನೇ ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.